ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎ ಕನ್ನಡ ಟಿವಿ. ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಭಾರ್ಗವಿ ಮುಖ್ಯಸ್ಥರ ಹತ್ರ 10 ದಿನಗಳ ಕಾಲ ಗಡುವನ್ನು ಕೇಳಿರ್ತಾಳೆ. ಯಾಕಂದರೆ ಅವಳ ಸಾಕ್ಷಿಗಳನ್ನ ಎಲ್ಲವನ್ನೂ ಸಹ JP ಅವರು ನಾಶ ಮಾಡಿರ್ತಾರೆ. ಸೊ ಈ ಕಾರಣಕ್ಕಾಗಿ ನನಗೆ ಮುಂದಿನ ಸಾಕ್ಷಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ 10 ದಿನಗಳ ಕಾಲಾವಕಾಶ ಬೇಕು ಯುವರ್ ಆನರ್ ಅಂತ ಹೇಳಿ ಭಾರ್ಗವಿಯವರು ಮುಖ್ಯಸ್ಥರ ಹತ್ರ ಗಡುವನ್ನು ಕೇಳಿರ್ತಾರೆ. ಆ್ಯಂಡ್ ಹಾಗೆ ಜಡ್ಜ್ ಅವರು ಕೂಡ ಈ ಒಂದು ಗಡುವನ್ನು ಕೊಟ್ಟಿರ್ತಾರೆ. 10 ದಿನ ಆದಮೇಲೆ ನೀವು ಸಾಕ್ಷಿನ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿ 10 ದಿನಗಳ ಕಾಲಾವಕಾಶನ ಭಾರ್ಗವಿಯವರಿಗೆ ಕೊಡ್ತಾರೆ. ನಂತರ ಆವತ್ತಿನ ಕೋರ್ಟ್ ಹಿಯರಿಂಗ್ ಮುಗಿಯುತ್ತೆ. ಮುಗ್ದಾದ್ಮೇಲೆ ಸಂಧ್ಯಾ ಅಂತೂ ತುಂಬಾ ಅಳ್ತಿರ್ತಾರೆ. ಏನಕ್ಕ ಇದು ಹೀಗಾಗೋಯ್ತು, ನಾವು ಸೋತೋಗ್ಬಿಟ್ವಿ ಅಕ್ಕ, ನಮ್ಮ ಕೈಯಲ್ಲಿ ಈ ಕೇಸ್ನ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಸಂಧ್ಯಾ ತುಂಬಾ ಹೇಳ್ತಿರ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಇಲ್ಲ ಸಂಧ್ಯಾ, ನಾವಿನ್ನೂ ಈ ಕೇಸ್ನ ಸೋತಿಲ್ಲ, ಇವತ್ತು ಹಿಯರಿಂಗ್ ಮುಗ್ದಿದೆ ಅಷ್ಟೇ. ಬಟ್ 10 ದಿನ ಆದಮೇಲೆ ನಮಗಿನ್ನೂ ಸಾಕ್ಷಿಗಳನ್ನೆಲ್ಲ ಹುಡ್ಕೋದಕ್ಕೆ ಇನ್ನೂ 10 ದಿವಸ ಟೈಮ್ ಇದೆ. 10 ದಿನ ಆದಮೇಲೆ ನಾವು ಈ ಕೇಸ್ನ ಗೆಲ್ಬೋದು. ಅಷ್ಟರಲ್ಲಿ ಸಾಕ್ಷಿಗಳನ್ನ ಎಲ್ಲವನ್ನು ಸಹ ಕಲೆಕ್ಟ್ ಮಾಡಿ ನೀನು ಎಂಥವಳು, ನಿನ್ನ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿಯಲ್ಲಿ ಸಂಧ್ಯಾನ ಸಮಾಧಾನ ಮಾಡ್ತಿರ್ತಾಳೆ. ಆಗ JP ಪಾಟೀಲ್ ಅವರು ಅವ್ರ ಹತ್ರ ಬರ್ತಾರೆ. ಏನು ಸತ್ಯನ ಪ್ರೂವ್ ಮಾಡ್ತೀಯಾ, ಹೇಗೆ ಪ್ರೂವ್ ಮಾಡ್ತೀಯಾ ಅಂತ ನಾನು ನೋಡ್ತೀನಿ ಅಂತ ಹೇಳಿ JP ಪಾಟೀಲ್ ಅವರು ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ. ಕೋಪ ಮಾಡ್ಕೊಂಡು ಅವಳು ಹೇಳ್ತಾಳೆ, ಸತ್ಯಕ್ಕೆ ಒಂದೇ ಒಂದು ವರ್ಷನ್ ಇರುತ್ತೆ ಆ್ಯಂಡ್ ಒಂದೇ ಒಂದು ಮುಖ ಇರುತ್ತೆ. ನಾವು ಅದನ್ನೇ ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇರ್ತೀವಿ. ಬಟ್ ನಿಮ್ದು ಹಾಗಲ್ಲ, ಸುಳ್ಳು ಹೇಳಬೇಕು, ನೀವು ಪ್ರತಿದಿನ ಒಂದೊಂದು ಸ್ಟೋರಿನ ಹೇಳ್ತಾ ಇರಬೇಕಾಗುತ್ತೆ ಅಂತ ಭಾರ್ಗವಿ ಇಲ್ಲಿ ಹೇಳ್ತಾಳೆ. ಆಗ JP ಪಾಟೀಲ್ ಅವರು ಹೇಳ್ತಾರೆ, ಇಲ್ಲಪ್ಪ, ನಾನು ತುಂಬಾ ಸತ್ಯದ ಪರನೇ ನಿಲ್ಲೋದು. ಸತ್ಯ ಅಂತ ನಾನು ಎಲ್ಲವನ್ನೂ ಸಹ ಪ್ರೂವ್ ಮಾಡ್ತೀನಿ. ಇವಾಗ ಹೇಗೆ ವಿಕ್ಕಿ ಬಂದು ಸಂಧ್ಯಾಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಿದ್ದೀನೋ, ಅದೇ ರೀತಿ ಸಂಧ್ಯಾ ಕೂಡ ಕ್ಯಾರೆಕ್ಟರ್ಲೆಸ್ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ JP ಪಾಟೀಲ್ ಅವರು ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಸಂಧ್ಯಾ ತುಂಬಾ ಅಳ್ತಿರ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಸಂಧ್ಯಾ, ನೀನೇನಕ್ಕೆ ಕಣ್ಣೀರಾಗ್ತೀಯ? ಇಂಥವರಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಪಡ್ಕೊಳ್ಳುವಂತಹ ಅವಶ್ಯಕತೆ ನಿನಗಿಲ್ಲ. ನೀನು ಎಂಥ ಒಳ್ಳೆ ಹುಡುಗಿ ಅನ್ನೋದು ನನಗೆ ಗೊತ್ತಿದೆ. ಹಾಗೆ ಆ ವಿಕ್ಕಿ ಯಾವ ರೀತಿ 420 ಆದಂಥವನು ಅನ್ನೋದು ಸಹ ನನಗೆ ಗೊತ್ತಿದೆ. ಸೊ ನೀನೇನು ಯೋಚನೆ ಮಾಡಬೇಡ, ಈ ಕೇಸ್ನ ನಾನು ಗೆಲ್ತೀನಿ ಆ್ಯಂಡ್ ನಿನ್ನ ಕ್ಯಾರೆಕ್ಟರ್ ಎಷ್ಟು ಪವಿತ್ರವಾದದ್ದು ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ. ಹಾಗೆ ಇಲ್ಲಿ ಪ್ರತಾಪ್ ಅವರು ಅಲ್ಲೇ ಇದ್ದಂತಹ ಮತ್ತೊಂದು SIನ ಕೇಳ್ತಾರೆ, ನೀವು ಯಾವಾಗ್ರಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಂಡ್ರಿ, ವಿಕ್ಕಿ ಅವ್ರು ಯಾವಾಗ್ರಿ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ರು ಸಂಧ್ಯಾ ಅವ್ರ ವಿರುದ್ಧ ಅಂತ ಹೇಳಿ ಪ್ರತಾಪ್ ಅವರು ಕೇಳ್ತಾರೆ. ಆಗ SI ಹೇಳ್ತಾರೆ, ಇಲ್ಲ ಸರ್, ಅವ್ರು ಅವತ್ತೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು, ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋ ಕಾಪಿನೇ ನಾನು ಇವತ್ತು ಸಬ್ಮಿಟ್ ಮಾಡಿರೋದು ಅಂತ ಹೇಳಿ ಅವ್ರು SI ಅವರು ಹೇಳ್ತಾರೆ. ಅದಾದಮೇಲೆ ಭಾರ್ಗವಿಯವರು ಸಂಧ್ಯಾನ ಕರ್ಕೊಂಡು ಹೋಗ್ತಾರೆ. ನೀನೇನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ ಸಂಧ್ಯಾ, ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಜೊತೆ ನಾನು ಇರ್ತೀನಿ, ನೀನು ಧೈರ್ಯವಾಗಿರು ಅಂತ ಹೇಳಿ ಬಾಯಿಲಿಂದ ಹೋಗೋಣ ಅಂತ ಹೇಳಿ ಭಾರ್ಗವಿಯವರು ಸಂಧ್ಯಾನ ಕರ್ಕೊಂಡು ಹೋಗ್ತಾರೆ. ನಂತರ ವಿಕ್ಕಿ ಇಲ್ಲಿ ಸಂಧ್ಯಾನ ಮತ್ತು ಭಾರ್ಗವಿಯವ್ರನ್ನ ನೋಡಿ ತುಂಬಾ ಕೋಪ ಮಾಡ್ಕೊಳ್ತಿರ್ತಾನೆ. ಆಗ JP ಅವರು ವಿಕ್ಕಿಗೆ ಹೇಳ್ತಾರೆ, ನೋಡು ವಿಕ್ಕಿ, ನಿನಗೆ ಇವಾಗ ನಾನೇನೋ ನಿನ್ನ ಪರವಾಗಿ ಒಂದು ಫೇಕ್ ಪ್ರೂಫ್ನ ರೆಡಿ ಮಾಡಿ ಕೊಟ್ಬಿಟ್ಟು ನಿನ್ನನ್ನು ಸದ್ಯಕ್ಕೆ ಬಚಾವ್ ಮಾಡಿದ್ದೀನಿ. ಬಟ್ ಈ ಕೇಸಲ್ಲಿ ನೀನು ಬಚಾವಾದೆ ಅಂತ ಹೇಳಿ ಅನ್ಕೊಂಬೇಡ. ಆ ಭಾರ್ಗವಿ ನಿನ್ನ ವಿರುದ್ಧ ಯಾವಾಗ ಬೇಕಾದ್ರೂ ಸಾಕ್ಷಿನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಅವಳ ತಂಟೆಗಾಗಲಿ ಅಥವಾ ಇನ್ಸ್ಪೆಕ್ಟರ್ ಪ್ರತಾಪ್ ತಂಟೆಗಾಗಲಿ ನೀನು ಸ್ವಲ್ಪ ದಿವಸ ಹೋಗದೆ ಇರೋದು ಬೆಟರು. ಯಾಕಂದರೆ ಇನ್ನು 10 ದಿವಸ ಅಷ್ಟೇ ಕಾಲಾವಕಾಶ ಇರೋದು. ಆ 10 ದಿವಸದೊಳಗಡೆ ಭಾರ್ಗವಿ ಕೈಯಲ್ಲಿ ಸಾಕ್ಷಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕೋರ್ಟಲ್ಲೇ ನೀನು ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀನು ಯಾವುದೇ ರೀತಿಯಾದಂತಹ ಕಿತಾಪತಿನ ಮಾಡ್ಕೊಂಡೆ, ಬೇರೆ ಯಾವುದೇ ರೀತಿಯಾದಂತಹ ತಂಟೆ ತಕರಾರಲ್ಲಿ ಸಿಕ್ಕಾಕೊಳ್ಳದೆ ಹಾಗೆ ಇರಬೇಕಾಗಿರೋದು ನಿನ್ನ ಕರ್ತವ್ಯ. ಮತ್ತೆ ಏನಾದರೂ ಈ ಕೇಸಲ್ಲಿ ತಗಲಾಕೊಂಡೆ ಅಂತಂದರೆ ನಿನ್ನನ್ನು ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಹೇಳಿ ಒಂದು ವಾರ್ನಿಂಗನ್ನು ಕೊಟ್ಬಿಟ್ಟು JP ಪಾಟೀಲ್ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಬಟ್ ವಿಕ್ಕಿ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ನಮ್ಮಪ್ಪನ ಪೊಸಿಷನ್ ಏನು, ನನ್ನ ಸ್ಥಾನ ಏನು, ನನ್ನಂಥವನ್ನ ಬಂದ್ಬಿಟ್ಟು ಈ ಕೋರ್ಟ್ ಮೆಟ್ಲೇರೋಗಿ ಮಾಡಿದ್ದಾಳೆ ಭಾರ್ಗವಿ, ಅವಳಿಗೆ ನಾನು ಏನು ಮಾಡಬಾರ್ದಾ, ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ವಿಕ್ಕಿ ತುಂಬಾ ಕೋಪ ಮಾಡಿಕೊಂಡು ಮನಸ್ಸಲ್ಲೇ ಅನ್ಕೊತಿರ್ತಾನೆ. ನಂತರ ನನಗೆ ಮತ್ತು ನಮ್ಮಪ್ಪಂಗೆ ಎಷ್ಟು ಮಾನ ಮರ್ಯಾದೆ ಕಳೆದಿದ್ದಾರೆ, ನನ್ನ ವಿಚಾರವಾಗಿ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಅವಮಾನ ಆಗಿದೆ ಅನ್ನೋದು ನನಗೆ ಗೊತ್ತಿದೆ. ಸೊ ಈಗ ಭಾರ್ಗವಿಯವರ ಅಪ್ಪ ಅಮ್ಮನಿಗೂ ಕೂಡ ಮಾನ ಮರ್ಯಾದೆ ಹೋಗಲೇಬೇಕು ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಆಗ ವಿಕ್ಕಿ ಫ್ರೆಂಡ್ಸ್ ಹೇಳ್ತಾರೆ, ಲೋ ವಿಕ್ಕಿ, ಇವಾಗ ತಾನೇ JP ಪಾಟೀಲ್ ಅವರು ಹೇಳ್ಬಿಟ್ಟು ಹೋದ್ರಲ್ಲೋ ಅವ್ರ ತಂಟೆಗೆ ಹೋಗಬೇಡ ಅಂತ ಹೇಳಿ, ನೀನೇನೋ ಮತ್ತೆ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಿದ್ಯಾ, ನಡಿಯೋ ಮನೆಗೆ ಹೋಗೋಣ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ವಿಕ್ಕಿ ಮಾತ್ರ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ನನಗೆ ಅವಮಾನ ಆಗಿದೆ, ನನ್ನ ತಂದೆ ತಾಯಿಗೆ ಅವಮಾನ ಆಗಿದೆ ನನ್ನಿಂದಾಗಿ. ಸೊ ಭಾರ್ಗವಿನ ನನ್ನಿಂದ ಬಿಟ್ಟಂತಹ ಅವರ ಅಪ್ಪ ಅಮ್ಮನಿಗೂ ಕೂಡ ಅವಮಾನ ಆಗಲೇಬೇಕು ಅಂತ ಹೇಳಿ ಅವನು ರವೀಂದ್ರ ಅವರ ಮನೆ ಹತ್ರನೇ ಹೋಗ್ತಾನೆ.
ರವೀಂದ್ರ ಅವರ ಮನೆ ಹತ್ರ ಹೋದಂತಹ ವಿಕ್ಕಿ ಜೋರಾಗಿ ಕಿರ್ಚಿಕೊಂಡು, ಏ ರವೀಂದ್ರ ಬಾರೋ ಮನೆಯಿಂದ ಹೊರಗಡೆ ಆಚೆ, ನಿನ್ನ ಮಗಳನ್ನೇನು ಹೆಣ್ಣು ಹುಲಿ ಅಂದ್ಕೊಂಬಿಟ್ಟಿದ್ದಾಳ, ಅವಳು ಬೀದಿಯಲ್ಲೆಲ್ಲ ತಿರ್ಗೋಗ್ಬಿಟ್ಬಿಟ್ಟು ನೀನು ಮಾತ್ರ ಮನೆ ಒಳಗಡೆ ಕೂತ್ಕೊಂಡು ಅವಸ್ಕೊಂಡು ಕೂತಿದ್ಯಾ, ನೀನೇನು ಗಂಡಸ ಏನು, ಬಾರೋ ಆಚೆ ಅಂತ ಹೇಳಿ ರವೀಂದ್ರನ ಆಚೆ ಕರೀತಾನೆ. ಆವಾಗ ರವೀಂದ್ರ ಬಂದ್ಬಿಟ್ಟು, ನೀನು ಯಾರೋ ಇಲ್ಲಿ ಬಂದು ಮಾತಾಡೋಕ್ಕೆ, ನನ್ನ ಮಗಳ ಹತ್ರ ಬಂದಮೇಲೆ, ನನ್ನ ಮಗಳು ಬಂದಮೇಲೆ ನನ್ನ ಮಗಳ ಹತ್ರನೇ ಮಾತಾಡ್ಕೊ ಅಂತ ಹೇಳ್ತಿರ್ತಾನೆ. ನಾನು ಯಾಕೋ ನಿನ್ನ ಮಾತನ್ನ ಕೇಳಬೇಕು ಅಂತ ಹೇಳಿ ವಿಕ್ಕಿ ರವೀಂದ್ರ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾನೆ. ಅವ್ನು ಕೈ ಮಾಡ್ತಿದ್ರೆ ಅವನಿಗೆ ಸಪೋರ್ಟ್ ಮಾಡಿಕೊಂಡು ಅವ್ನ ಫ್ರೆಂಡ್ಸ್ ಕೂಡ ಇರ್ತಾರೆ. ವಿಕ್ಕಿ ಕೈ ಮಾಡಿದಂತಹ ಫೋರ್ಸ್ಗೆ ರವೀಂದ್ರ ಅವರು ಹೋಗಿ ಕೆಳಗಡೆ ಬಿದ್ದುಬಿಡ್ತಾರೆ. ಆ್ಯಂಡ್ ಅನ್ನಪೂರ್ಣ ಅವ್ರನ್ನೂ ಸಹ ವಿಕ್ಕಿ ಫ್ರೆಂಡ್ಸು ಅಟ್ಯಾಕ್ ಮಾಡಿರ್ತಾರೆ, ಅವ್ರನ್ನ ಹಿಡ್ಕೊಂಡಿರ್ತಾರೆ. ಅವರು ರವೀಂದ್ರ ಹತ್ರ ಹೋಗಿ ಅವ್ರನ್ನ ಎದೋಳ್ಸೋಕ್ಕೂ ಆಗಬಾರ್ದು, ಆ ರೀತಿ ಅವ್ರನ್ನ ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಪ್ಲೀಸ್ ಬಿಟ್ಬಿಡ್ರು ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಿರಲ್ಲ. ರವೀಂದ್ರನಿಗೆ ತುಂಬಾ ಹೊಡಿತಾನೆ ವಿಕ್ಕಿ. ಲಂಚ ತೊಗೊಂಡ್ಮೇಲೆ ತೆಪ್ಪಗೆ ಮನೇಲಿರಬೇಕು, ಮತ್ತೆ ಏನಕ್ಕೋ ನಿನ್ನ ಮಗಳು ಕೋರ್ಟಿಗೆ ಬಂದಳು, ನೀನು ಇದೇ ರೀತಿ ಲಂಚ ತಿಂದು ಕೋರ್ಟಿಗೆ ಬರದೇ ಇರೋ ಹಾಗೆ ಮನೇಲಿ ಕೂತ್ಕೊಂಡು ಬಿದ್ದಿದ್ಯಾ, ನಿನ್ನ ಮಗಳನ್ನೂ ಅದೇ ಥರ ಇರಿಸ್ಕೊಬೇಕು ತಾನೇ ಅಂತ ಹೇಳಿ ಬೆಲ್ಟ್ ಬಿಚ್ಚಿಬಿಟ್ಟು ಬೆಲ್ಟಲ್ಲಿ ಹೊಡಿಯೋಕೆ ಹೋಗ್ತಾನೆ. ಬೆಲ್ಟಲ್ಲಿ ಹೊಡೆದ್ಬಿಟ್ಟು ಬೆಲ್ಟ್ನ ಅವ್ನು ರವೀಂದ್ರ ಕತ್ತಿಗೆ ಸಹ ಸುತ್ತಿಬಿಟ್ಟು ಅವನಿಗೆ ತುಂಬಾ ಕೆಟ್ಟದಾಗಿ ಬೈತಾ ಇರ್ತಾನೆ. ಆವಾಗ ಅಲ್ಲಿದ್ದಂತಹ ಜನಗಳು ಸಹ ರವೀಂದ್ರನ ನೋಡ್ಬಿಟ್ಟು ನಗ್ತಿರ್ತಾರೆ. ಆಗ ಅನ್ನಪೂರ್ಣ ಬಂದ್ಬಿಟ್ಟು, ಪ್ಲೀಸ್ ಅಪ್ಪ ವಿಕ್ಕಿ, ನಮ್ಮ ಯಜಮಾನ್ರನ್ನ ಬಿಟ್ಬಿಡು, ಪ್ಲೀಸ್ ನಮ್ಮ ಯಜಮಾನ್ರಿಗೆ ಏನು ಮಾಡಬೇಡ ಅಂತ ಹೇಳಿ ಅವಳು ಕೂಡ ಕೇಳ್ಕೊಳ್ತಿರ್ತಾಳೆ. ಅವಳು ಎಷ್ಟೇ ಕೇಳ್ಕೊಂಡ್ರು ವಿಕ್ಕಿ ರವೀಂದ್ರನ ಬಿಡೋದೇ ಇಲ್ಲ. ಅಷ್ಟರಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಮನೆ ಹತ್ರ ಬರ್ತಾರೆ. ಭಾರ್ಗವಿ ಮತ್ತು ಸಂಧ್ಯಾ ಬರ್ತಿರೋದನ್ನ ನೋಡಿದಂತಹ ಅವರ ಫ್ರೆಂಡ್ಸ್, ಭಾರ್ಗವಿ ಬಂದ್ಲು, ಬಾರೋ ವಿಕ್ಕಿ ಅಂತ ಹೇಳಿ ಕರೀತಾರೆ. ಆಗ ವಿಕ್ಕಿ ಭಾರ್ಗವಿ ಬಂದ್ಲ ಅಂತ ಹೇಳಿ ಅಲ್ಲೇ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಂಧ್ಯಾಗೆ ಮತ್ತು ಭಾರ್ಗವಿಗೆ ಅವ್ರ ಅಪ್ಪಂಗೆ ಹೊಡೆದಿರೋದು ದೂರದಿಂದಲೇ ಗೊತ್ತಾಗುತ್ತೆ. ಭಾರ್ಗವಿ ಅಪ್ಪ ಅಂತ ಕಿರ್ಚ್ಕೊಂಡು ಓಡಿ ಬರ್ತಾಳೆ. ಏನಾಯ್ತಪ್ಪ ಅಂತ ಹೇಳಿ ಅವ್ರ ಅಪ್ಪನ ಕೇಳ್ತಾಳೆ. ಆಗ ಅವ್ರ ಅಮ್ಮ ಅನ್ನಪೂರ್ಣ ಬಂದ್ಬಿಟ್ಟು, ಈ ರೀತಿ ವಿಕ್ಕಿ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಹೋದ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಕೇಳ್ತಾಳೆ, ಏನೋ ವಿಕ್ಕಿ ಬಂದಿದ್ದ, ಅವ್ನು ಯಾಕೆ ಬಂದಿದ್ದ ಅಂತ ಭಾರ್ಗವಿ ಕೇಳ್ತಾಳೆ. ಆಗ ಅವ್ರ ಅಮ್ಮ ಹೇಳ್ತಾಳೆ, ಏನೋ ಗೊತ್ತಿಲ್ಲ ಕಣೆ, ನಮ್ಮ ಪಾಡಿಗೆ ನಾವು ಮನೇಲಿದ್ರೆ ಬಂದ್ಬಿಟ್ಟು ಕೋಪದಿಂದ ಕಿರ್ಚಾಡ್ತಿದ್ದ, ಏನು ಅಂತ ನೋಡೋಕ್ಕೆ ನಾವು ಆಚೆ ಬಂದರೆ ತುಂಬಾ ಕೆಟ್ಟದಾಗಿ ಮಾತಾಡ್ದ. ನಿಮ್ಮಪ್ಪ ಲಂಚ ತೊಗೊಂಡು ಕೋರ್ಟ್ಗೆ ಹೋಗೋದನ್ನು ತಪ್ಪಿಸ್ಕೊಂಡಿದ್ದಾರಂತೆ, ಲಂಚ ತೊಗೊಂಡಿರೋದ್ರಿಂದನೇ ಇವ್ರ ಕೆಲಸ ಹೋಗಿದೆಯಂತೆ, ಅದರಿಂದನೇ ಇವ್ರ ಮನೇಲಿ ಕುತ್ಕೊಳ್ಳೋ ಹಾಗಾಗಿದೆಯಂತೆ ಅಂತೆಲ್ಲ ಹೇಳಿ ತುಂಬಾ ಅವಮಾನ ಮಾಡಿ ಮಾತಾಡ್ದ. ಹಾಗೆ ಬೆಲ್ಟಲ್ಲೆಲ್ಲ ಹೊಡೆದ. ಪಾಪ ಅವ್ರಿಗೆ ವಯಸ್ಸಾಗಿದೆ ಅನ್ನೋದನ್ನು ಸಹ ನೋಡಿಲ್ಲ, ಬೆಲ್ಟಲ್ಲೆಲ್ಲ ಹೊಡೆದ ಭಾರ್ಗವಿ ಅಂತ ಹೇಳಿ ಭಾರ್ಗವಿಗೆ ಅವ್ರ ಅಮ್ಮ ಹೇಳ್ತಾಳೆ. ಆಗ ಭಾರ್ಗವಿಗೆ ವಿಕ್ಕಿ ಮೇಲೆ ತುಂಬಾ ಕೋಪ ಬರ್ತಿರುತ್ತೆ. ವಿಕ್ಕಿ, ಸಂಧ್ಯಾನ ಮುಟ್ಟಿದ್ದಕ್ಕೆ ನಾನು ನಿನ್ನನ್ನು ಬಿಟ್ಟಿಲ್ಲ, ಇನ್ನು ನೀನು ನಮ್ಮ ಅಪ್ಪನ್ನ ಮುಟ್ಟಿದ್ಯಾ ಅಂತಂದರೆ ನಿನ್ನನ್ನು ಬಿಡೋ ಮಾತೇ ಇಲ್ಲ ಕಣೋ, ನಿನ್ನನ್ನು ಹೇಗಾದರೂ ಮಾಡಿ ನಾನು ಜೈಲಿಗೆ ಕಳಿಸ್ತೀನಿ ವಿಕ್ಕಿ, ಇದನ್ನು ನಾನು ಮಾಡಿಲ್ಲ ಅಂದರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ, ಬರೆದಿಟ್ಕೊಂಬಿಡು ಅಂತ ಹೇಳಿ ಭಾರ್ಗವಿ ಅಂದ್ಕೊತಿರ್ತಾಳೆ. ಅಂದ್ಕೊಂಡು ಅವಳು ಅದಾದಮೇಲೆ ಅವ್ರ ಅಪ್ಪನ್ನ ಹೊಡೆದೋಗಿರುವಂಥ ಜಾಗದಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ, ವಿಕ್ಕಿದು ಏನಾದರೂ ಐಟಮ್ ಸಿಗುತ್ತಾ ಅಂತ ಹೇಳಿ ಹುಡುಕ್ತಿರ್ತಾಳೆ. ಆವಾಗ ವಿಕ್ಕಿ ಅವ್ರ ಅಪ್ಪನಿಗೆ ಹೊಡೆದಿರುವಂತಹ ಬೆಲ್ಟು ಅವಳಿಗೆ ಸಿಗುತ್ತೆ. ಆವಾಗ ಅವಳು ಕೇಳ್ತಾಳೆ, ಇದೇ ಬೆಲ್ಟಲ್ಲ ಅವನ ಅಪ್ಪಂಗೆ ಹೊಡೆದಿದ್ದು ಅಂತ ಕೇಳ್ತಾಳೆ. ಆಗ ಅವರಮ್ಮ ಹೇಳ್ತಾರೆ, ಇದೇ ಬೆಲ್ಟಲ್ಲಿ ಹೊಡೆದಿದ್ದು ಅಂತ. ಆಗ ಭಾರ್ಗವಿ ಆ ಬೆಲ್ಟನ್ನು ಎತ್ಕೊಂಡು, ಈ ಬೆಲ್ಟಲ್ಲೇ ಅಲ್ವಾ ನೀನು ನಮ್ಮ ಅಪ್ಪನ ಹೊಡೆದಿರೋದು, ಇದೇ ರೀತಿ ನಡು ರಸ್ತೆಯಲ್ಲಿ ಇರೋ ಜನ ಎಲ್ಲ ನಿನಗೆ ಹೊಡಿಬೇಕು, ಆ ರೀತಿ ನಾನು ಮಾಡೇ ಮಾಡ್ತೀನಿ, ಹಾಗೆ ಸಂಧ್ಯಾ ಕೇಸಲ್ಲಿ ನಿನ್ನನ್ನು ನಾನು ಜೈಲಿಗೆ ಕಳಿಸ್ತೀನಿ ಕಣೋ ಅಂತ ಹೇಳಿ ಭಾರ್ಗವಿ ಪಣ ತೊಡ್ತಾಳೆ. ಸೊ ಇದಾಗಿರುತ್ತೆ ಫ್ರೆಂಡ್ಸ್ ಭಾರ್ಗವಿ LLBಯ ಇವತ್ತಿನ ಸಂಚಿಕೆ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.